ಬಿಸಿಲಿಗೆ ಜನರೇ ಮನೆಯಿಂದ ಆಚೆ ಬರ್ತಿಲ್ಲ. ಕುಡಿಯೋ ನೀರಿಗೂ ಹಾಹಾಕಾರ ಎದುರಾಗಿದೆ. ಇಂಥ ಪರಿಸ್ಥಿತಿ ಪ್ರಾಣಿ ಪಕ್ಷಿಗಳಿಗೂ ಎದುರಾಗಿದೆ. ಮೂಕ ಪ್ರಾಣಿಗಳ ವೇದನೆಗೆ ಸ್ವಾಭಿಮಾನಿ ಗೆಳೆಯರ ಬಳಗವೊಂದು ಸ್ಪಂದಿಸಿ ಮಾದರಿ ಹೆಜ್ಜೆ ಇಟ್ಟಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಪ್ರಾಣಿ ಪಕ್ಷಿಗಳ ದಾಹ ನೀಗಿಸಿದ ಗೆಳೆಯರ ಬಳಗ. ಅರಣ್ಯ ಪ್ರದೇಶದಲ್ಲಿ ನೀರಿನ ತೊಟ್ಟಿಗಳ ಅಳವಡಿಕೆ. ಸ್ವಾಭಿಮಾನಿ ಗೆಳೆಯರ ಬಳಗದ ಕಾರ್ಯಕ್ಕೆ ಮೆಚ್ಚುಗೆ. ಹೀಗೆ ತೊಟ್ಟಿಯಲ್ಲಿ ನೀರು ಕುಡಿಯುತ್ತಿರುವ ಪಕ್ಷಿಗಳು, ಬೈಕ್ನಲ್ಲಿ ನೀರು ತರುತ್ತಿರುವ ಯುವಕರು, ಹೌದು, ಬೀದರ್ನಲ್ಲಿ ರಣ ಬಿಸಿಲಿಗೆ ಜನರಷ್ಟೇ ಅಲ್ಲ, ಮೂಕ ಪ್ರಾಣಿಗಳು ಕೂಡ ನೀರಿಗಾಗಿ ಪರದಾಡುತ್ತಿದ್ವು. ಆದರೆ ಯುವಕರ ತಂಡವೊಂದು ಮೂಕ ಪ್ರಾಣಿಗಳ ನೀರಿನ ದಾಹವನ್ನ ನೀಗಿಸಿದ್ದಾರೆ. ಸ್ವಾಭಿಮಾನಿ ಗೆಳೆಯರ ಬಳಗ ಪ್ರಾಣಿ ಪಕ್ಷಿಗಳ ದಾಹವನ್ನ ನೀಗಿಸಿದೆ. ತಮ್ಮ ಸ್ವಂತ ಖರ್ಚಿನಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಸಿಮೆಂಟ್ನ ತೊಟ್ಟಿಗಳನ್ನ ನಿರ್ಮಿಸಿ ಅದರಲ್ಲಿ ನೀರು ತುಂಬಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ಪ್ರಾಣಿಗಳಂದ್ರೆ ಕೊಡಂಗಿ ಬರ್ತವೆ, ಕೋತಿ ಬರ್ತವೆ, ಮತ್ತೇನದಂದ್ರೆ ನವಿಲು ಬರ್ತವೆ, ಎಳ್ಳಿಗಳು ಬರ್ತವೆ, ಮತ್ತು ಅದೇ ರೀತಿ ಹದ್ದು ಬರ್ತದೆ, ಅಳಿಲು, ಹಿಂಗೆಲ್ಲ ಪ್ರಾಣಿಗಳು ಏನದಂದ್ರೆ ಪಕ್ಷಿಗಳು ಬಂದು ನೀರು ಕುಡಿತವೆ. ಈಗ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಅರ್ಧ ತಾಸು ವಿಡಿಯೋ ಇಟ್ಟಾಗ ಇವೆಲ್ಲ ಕಂಡಿವೆ. ಇನ್ನು ನಾವು ಹೋದಾಗ ಜಾಸ್ತಿ ಕುಡಿಬೋದು ಅಂತ ಹೇಳಿ ನಮ್ದೊಂದು ಊಹೆ ಇದೆ ಅಂತ ಗೊತ್ತು. ಕಾಡಿನಲ್ಲಿರುವ ಜಿಂಕೆ, ಕೋತಿ ಸೇರಿದಂತೆ ಪಕ್ಷಿಗಳು ನೀರು ಕುಡಿದು ದಾಹ ನೀಗಿಸಿಕೊಳ್ತಿವೆ. ಸ್ವಾಭಿಮಾನಿ ಗೆಳೆಯರ ಬಳಗದಲ್ಲಿರುವ 30 ಜನ ಸದಸ್ಯರು ಪ್ರತಿದಿನವೂ ಬಿಡುವು ಮಾಡಿಕೊಂಡು ನೀರಿನ ತೊಟ್ಟಿಗಳನ್ನ ತುಂಬಿಸುತ್ತಾರೆ. 20 ಲೀಟರ್ ನೀರಿನ ಕ್ಯಾನ್ ತೊಗೊಂಡ್ಬಿಟ್ಟು ಪಾಳಿ ಮುಖಾಂತರ ಪಾಳಿ ಮುಖಾಂತರ ಯಾವ್ದು ಇರ್ತಾರೆ ಅಂದ್ರೆ, ಇವತ್ತು ಬೆಳಗ್ಗೆ ಒಬ್ಬರು ಹಾಕಿದ್ರಿ ಮತ್ತು ಸಂಜೆಗೆ ಒಬ್ಬರು ಕೆಲಸನೂ ಇರ್ತದಲ್ಲ ನಡ್ಬರ್ಕ. ಅದೇ ಥರ ಏನಂದ್ರೆ ಮಧ್ಯಾಹ್ನ ಬೇರೆ ಯಾರು ಕೆಲಸಕ್ಕೆ ಹೋದ್ರೆ ಅದಕ್ಕೆ ಏನಂತಂದ್ರೆ ಡೈಲಿ ನಾವು ಏನಂತಂದ್ರೆ ಒಬ್ಬೊಬ್ಬರು ಬೆಳಗ್ಗೆ ಒಬ್ಬರು ಹಾಕಿದ್ರೆ ಸಂಜೆಗೆ ಒಬ್ಬರು ಕಂಪಲ್ಸರಿ ಏನದ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೀರು ಹಾಕ್ತಾ ಇರ್ತೀವಂತ. ತಮ್ಮದೇ ಖರ್ಚಿನಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸುವ ಮೂಲಕ ಮಾನವೀಯತೆ ಮೆರೆಯುತ್ತಿದ್ದಾರೆ. ಈ ಸ್ವಾಭಿಮಾನಿ ಗೆಳೆಯರ ಬಳಗದ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ. ಕಾಡಾನೆಗಳ ನಿರಂತರ ಉಪಟಳ ಅರಣ್ಯದಂಚಿನ ನಿವಾಸಿಗಳಿಗೆ ಜೀವ ಭಯ ತಂದೊಡ್ಡಿದೆ. ಕಾಡಾನೆಗಳ ಹಾವಳಿ ತಪ್ಪಿಸಲು ಅರಣ್ಯ ಇಲಾಖೆ ಹೊಸದೊಂದು ಪ್ರಯೋಗಕ್ಕೆ ಮುಂದಾಗಿದೆ. ಆ ಪ್ರಯೋಗ ಏನು ಅನ್ನೋದನ್ನು ತೋರಿಸ್ತೀವಿ ಈ ವರದಿ ಮೂಲಕ. ಸುತ್ತಮುತ್ತಲು ಬೆಟ್ಟ ಗುಡ್ಡಗಳು, ಹಚ್ಚ ಹಸಿರಿನಿಂದ ಕಂಗೊಳಿಸುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಮ್ಮದಿಯೇ ಇಲ್ಲದಂತಾಗಿದೆ. ಬೆಟ್ಟದಿಂದ ಇಳಿದು ಬರುವ ಕಾಡಾನೆಗಳು ಇಲ್ಲಿನ ಜನರ ನೆಮ್ಮದಿ ಕೆಡಿಸ್ತಾ ಇದೆ. ಜಿಲ್ಲೆಯ ಚಾರ್ಮಾಡಿ, ಶಿಶಿಲ, ಶಿವಾಜೆ, ಶಿರಾಡಿ ಹಾಗೂ ಕೊಡಗು, ಚಿಕ್ಕಮಗಳೂರು, ಸಕಲೇಶಪುರ ಗಡಿಭಾಗದಲ್ಲಿ ಕಾಡಾನೆಗಳ ದಾಳಿ ಹೆಚ್ಚಾಗಿದ್ದು, ಅರಣ್ಯ ಇಲಾಖೆ ಜೋತಾಡುವ ಸೌರ ವಿದ್ಯುತ್ ಬೇಲಿಯನ್ನ ನಿರ್ಮಿಸಿದೆ. ಅರಣ್ಯ ಇಲಾಖೆಯಿಂದ ಪ್ರಾಯೋಗಿಕವಾಗಿ ಸುಬ್ರಹ್ಮಣ್ಯ ಹಾಗೂ ಬೆಳ್ತಂಗಡಿ ಭಾಗದಲ್ಲಿ ಸೋಲಾರ್ ಬೇಲಿ ಅಳವಡಿಸಲಾಗಿದೆ. 14 ಅಡಿ ಎತ್ತರದ ಕಂಬದ ಮೇಲ್ಭಾಗದಿಂದ 80 ಅಡಿ ದೂರದ ಕಂಬದವರೆಗೆ ವಿದ್ಯುತ್ ತಂತಿಯನ್ನ 2 ಬದಿಯಲ್ಲಿ ಹಾದು ಹೋಗುವಂತೆ ಮಾಡಿದ್ದಾರೆ. ಆ ತಂತಿಯನ್ನ ನೆಲದವರೆಗೆ ಇಳಿಸಲಾಗಿದ್ದು 9 ವೋಲ್ಟೇಜ್ ವಿದ್ಯುತ್ ಸಂಪರ್ಕವನ್ನ ನೀಡಲಾಗಿದೆ. ಇದರಿಂದ ಆನೆಗಳ ಉಪಟಳ ಕಡಿಮೆಯಾಗಿದ್ದು ಕೃಷಿಕರು ನೆಟ್ಟಿಸುರು ಬಿಟ್ಟಿದ್ದಾರೆ. 2 ಸಲ ಬಂದು ಇಲ್ಲಿ ನೋಡಿ ಅದನ್ನು ಒಮ್ಮೆ ತಾಗಿ ಆದ್ಮೇಲೆ ಬರಲೇ ಇಲ್ಲ ಇಲ್ಲಿ. ತುಂಬಾ ಉಪಕಾರ ಉಂಟು ಇದರಿಂದ. ತುಂಬಾ ಕೃಷಿ ಹಾನಿ ಆಗಿದೆ. ಎಲ್ಲ ಮನೆಯಲ್ಲಿ ಬಂದು ಎಲ್ಲ ಗಿಡ, ತೆಂಗಿನ ಮರ ಎಲ್ಲ ಕಂಗು ಎಲ್ಲ ಹಾಳು ಮಾಡಿ, ಬಾಳೆ ಗಿಡ ಎಲ್ಲ ಹಾಳು ಮಾಡಿ ತುಂಬಾ ಇದು ಹಾನಿ ಮಾಡಿ ಉಂಟು. ನಾವೆಲ್ಲ ಇಲ್ಲಿ ಒಂದು 10-30 ಜನ 40 ಜನ ಸೇರಿ ಎಲ್ಲ ಆನೆಯನ್ನು ಓಡಿಸಿದ್ದೆವು. ರಾತ್ರಿ ಎಲ್ಲ ನಿದ್ರೆ ಬಾರದೆ ಮಾಡ್ತಿದ್ವು. ಬೆಳಿಗ್ಗೆ ಆಗುವಾಗ ಅದೇ ಆನೆ ಓಡಿಸುವುದು ಅದೇ ಕೆಲಸ ಆಗ್ತಿತ್ತು. ಈಗ ತೊಂದರೆ ಇಲ್ಲ, ಈಗ ನೆಮ್ಮದಿಯಾಗಿ ನಿದ್ರೆ ಮಾಡಬಹುದು ಅಷ್ಟೇ. ಅರಣ್ಯ ಇಲಾಖೆಯ ವಿನೂತನ ಪ್ರಯತ್ನದಿಂದ ಕೃಷಿಕರು ಸದ್ಯಕ್ಕೆ ನೆಮ್ಮದಿಯಿಂದ ಇದ್ದಾರೆ. ಇತರೆ ಭಾಗದಲ್ಲೂ ಇದೇ ರೀತಿಯ ಬೇಲಿ ಅಳವಡಿಕೆಗೆ ಬೇಡಿಕೆ ಜಾಸ್ತಿ ಆಗಿದ್ದು, ಇನ್ನೂ ಕೃಷಿಕರು ನೆಮ್ಮದಿಯಿಂದ ಇರಲಿ ಅನ್ನೋದು ನಮ್ಮ ಆಶಯ.
ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ,